ಮುಂದಿರುವ ಕಾರ್ಮಿಕ ವಿರೋಧಿ ತಿದ್ದುಪಡಿ ಪ್ರಸ್ತಾಪಗಳಿಗೆ ಸಿಐಟಿ ವಿರೋಧ. ದಿನದ ಕೆಲಸದ ಅವಧಿಯನ್ನು 12 ಗಂಟೆಗಳಿಗೆ ಹೆಚ್ಚಿಸುವುದು, ಉತ್ಪಾದನಾ ವಲಯದಲ್ಲಿ ಮಹಿಳಾ ಕಾರ್ಮಿಕರನ್ನು ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ತೊಡಗಿಸುವುದು, ಅಪಾಯಕಾರಿ ಉತ್ಪಾದನಾ ವಿಧಾನಗಳಲ್ಲಿ ಮಹಿಳೆಯರು ನೇಮಕಾತಿ ಮಾಡಲಿರುವ ನಿರ್ಬಂಧಗಳನ್ನು ಸಡಿಲಗೊಳಿಸುವುದು, ಕಾರ್ಖಾನೆಗಳ ವ್ಯಾಖ್ಯಾನವನ್ನು ಬದಲಿಸಿ ಕಾರ್ಖಾನೆಗಳಲ್ಲಿ ವಿದ್ಯುತ್ ಬಳಸುವ ಕಾರ್ಮಿಕರ ಸಂಖ್ಯೆಯನ್ನು 10 ರಿಂದ 20ಕ್ಕೆ, ವಿದ್ಯುತ್ ಬಳಸಿರುವ ಕಾರ್ಮಿಕರ ಸಂಖ್ಯೆಯನ್ನು 20 ರಿಂದ 40ಕ್ಕೆ ಹೆಚ್ಚಿಸಿ ಲಕ್ಷಾಂತರ ಕಾರ್ಮಿಕರನ್ನು ಕಾರ್ಖಾನೆಗಳ ಕಾಯ್ದೆಯ ಸವಲತ್ತುಗಳಿಂದ ಹೊರಹಾಕುವುದು, ಕಾರ್ಖಾನೆಗಳನ್ನು ಮುಚ್ಚಲು, ಲೇ ಆಫ್ ಮಾಡಲು, ರಿಟ್ರೆಂಚ್ ಮಾಡಲು ಸರ್ಕಾರದ ಪೂರ್ವಾನುಮತಿ ಪಡೆಯಲು ಇರುವ ಕಾರ್ಮಿಕರ ಸಂಖ್ಯೆ 100 ಮಿತಿಯನ್ನು 300ಕ್ಕೆ ಹೆಚ್ಚಿಸಿ ಮಾಲೀಕರಿಗೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಲು ಮುಕ್ತ ಅವಕಾಶ ನೀಡುವುದು, ಗುತ್ತಿಗೆ ಕಾರ್ಮಿಕರ ಪರವಾನಗಿ ಪಡೆಯಲು ಇರುವ ಕಾರ್ಮಿಕರ ಸಂಖ್ಯೆಯನ್ನು 50ಕ್ಕೆ ಹೆಚ್ಚಿಸುವ ಮೂಲಕ ಕಾರ್ಖಾನೆ ಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರ ಸಂಖ್ಯೆಯನ್ನು ಮನಸೋ ಇಚ್ಛೆ ಹೆಚ್ಚು ಮಾಡಲು ಮಾಲೀಕರಿಗೆ ಅವಕಾಶ ನೀಡುವುದು, ಮಾಲೀಕರು ಮಾಡುವ ಕಾನೂನು ಉಲ್ಲಂಘನೆಗಳ ವಿರುದ್ಧ ಕಾನೂನು ಕ್ರಮ ವಹಿಸಲಾರದಂತೆ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡುವುದು, ಕಾನೂನುಗಳ ಅನುಷ್ಠಾನವನ್ನು ಖಾತ್ರಿಪಡಿಸುವ ಕಾರ್ಖಾನೆ ಸಂಸ್ಥೆಗಳ ತಪಾಸಣೆಗೆ ನಿರ್ಬಂಧ ಹೇರುವುದು, ಕನಿಷ್ಠ ವೇತನವನ್ನು ಅವೈಜ್ಞಾನಿಕವಾಗಿ ನಿಗದಿಪಡಿಸುವುದು, ಕೈಗಾರಿಕಾ ವಾದಗಳ ಇತ್ಯರ್ಥದಲ್ಲಿ ವಿಳಂಬ, ನ್ಯಾಯಾಲಯಗಳಲ್ಲಿ ದಶಕಗಳಾದರೂ ವಿವಾದಗಳ ಇತ್ಯರ್ಥವಾಗದಂತೆ ಅವಕಾಶ ನೀಡುವುದು, ಕಾರ್ಮಿಕ ಸಂಘಗಳಿಗೆ ಮಾನ್ಯತೆ ನೀಡುವಿಕೆ ಕಡ್ಡಾಯಗೊಳಿಸದಿರುವುದು, ಕಾರ್ಮಿಕ ಸಂಘಗಳ ನೋಂದಾವಣೆ ರಚನೆಗೆ ಅಡಚಣೆಗಳನ್ನು ತರುವುದು. ಈ ರೀತಿ ಕಾರ್ಮಿಕ ವಿರೋಧಿಯಾದ ಮೇಲಿನ ಹಲವು ತಿದ್ದುಪಡಿಗಳನ್ನು ಮಾಡುವ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರವು ನಿರಾಕರಿಸಬೇಕಿದೆ. ಕಾರ್ಮಿಕರು ಶತಮಾನಗಳ ಹೋರಾಟದ ಮೂಲಕ ಪಡೆದಿರುವ ಹಕ್ಕುಗಳನ್ನು ರದ್ದುಗೊಳಿಸುವ ಅಪ್ರಜಾಸತ್ತಾತ್ಮಕ ನಿಲುವುಗಳನ್ನು ತಮ್ಮ ನೇತೃತ್ವದಲ್ಲಿನ ಸರ್ಕಾರವು ನಿರಾಕರಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಿಐಟಿಯು ಸಂಘಟನೆಯ ರಾಷ್ಟ್ರೀಯ ನಾಯಕರಾದಂಥ ಸ್ನೇಹಿತರಾದಂಥ ಉಮೇಶ್ ಅವರೇ, ಪ್ರತಾಪ್ ಸಿಂಹ ಅವರೇ, ಗೋಪಾಲ್ ಗೌಡ್ರೆ, ಮಂಜುನಾಥ್ ಅವರೇ ಹಾಗೂ ಎಲ್ಲ ಸಂಘಟನೆಯ ಮುಖಂಡರೇ ಹಾಗೂ ಸ್ನೇಹಿತರೆ, ಈಗ ತಾವೆಲ್ಲರೂ ಸಿಐಟಿಯು ಸಂಘಟನೆ ವತಿಯಿಂದ ಏನು ಈಗ ಪ್ರತಾಪ್ ಅವರು ಓದಿದ್ರೋ ಆ ಎಲ್ಲ ಮನವಿಗಳ ಬಗ್ಗೆ ಆ ಅಂಶಗಳ ಬಗ್ಗೆ ನನಗೆ ಈಗಾಗಲೇ ಮನವರಿಕೆ ಇದೆ. ಈ ವಿಚಾರವಾಗಿ ನಮ್ಮ ಇಲಾಖೆ ಮೂಲಕ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಕೆಲಸ ಮಾಡಿ ಅಂತೇಳಿ ತಾವೆಲ್ಲರೂ ನನಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೀನಿ. ಇದನ್ನು ನಾನು ನಿಯಮಾನುಸಾರವಾಗಿ ಈ ಒಂದು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ. ಇದ್ರ ಬಗ್ಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ನಮ್ಮ ಮೂಲಕ ಯಾವ ರೀತಿ ಸಲಹೆಗಳನ್ನು ಕೊಡ್ಬೋದು, ನಿಮ್ಮೆಲ್ಲ ಅಹವಾಲುಗಳನ್ನು, ನಿಮ್ಮೆಲ್ಲ ಏನು ಸಹಿ ಸಂಗ್ರಹ ಮಾಡಿದ್ದೀರೋ ಅದೆಲ್ಲ ವಿಚಾರವನ್ನು ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವರದಿಗಾರರು ಬೇಕಾಗಿದ್ದಾರೆ. ಎಸಿಬಿ ನ್ಯೂಸ್ ಕರ್ನಾಟಕ.